ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ. ಎಲ್ರಿಗೂ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ ಜೋರು. ವಾರದ ಕೊನೆ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಳ್ಳೋಣ. ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸರಿ. ರಚಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಈ ಹುಲಿಯ ಆರ್ಭಟ ಒಂದಲ್ಲ ಒಂದು ರೀ. ಲಾಸ್ಟ್ ವೀಕ್ ಪ್ರೈವೇಟ್ ಪೊಲೀಸ್ ಸ್ಟೇಷನ್ ಓಪನ್ ಮಾಡಿ ಅವಾಂತರ ಮಾಡಿದ್ದ. ಈ ವಾರ ಡಾಕ್ಟರ್ ಆಗ್ಬಿಟ್ಟಿದ್ದಾನೆ. ಅಯ್ಯೋ, ಈ ಕಣ್ಣಲ್ಲಿ ಇನ್ನ ಏನೇನ್ ನೋಡ್ಬೇಕ್ರಿ. ಬನ್ರಿ ಕ್ಲಿನಿಕ್ ಹೋಗಿ ಬರೋಣ. ನಮಸ್ತೆ. ಸಕ್ಕತ್ತಾಗಿದೆ ಕಣ ನಮ್ ಜೋಡಿ ಅಲ್ವಾ? ಡಾಕ್ಟ್ರು ಕಾಂಪೌಂಡ್ರು ವ್ಯತ್ಯಾಸ ಇಲ್ಲ ನೋಡಿ. ಒಳ್ಳೆ ಹೆಗ್ಲ ಮೇಲೆ ಕೈ ಇಕ್ತ ಮುಸುಡಿ ಸೇರ್ ಬಟನ್ ಮಗನೆ ನಿಂಗ ಕಷ್ಟಪಟ್ಟು ಒಂದು ಹಾಸ್ಪಿಟ್ಲ್ ಕಟ್ಸಿದೀನಿ ನೋಡ. ಹೌದಾ? ಶಂಕ್ರು ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಅಂತ. ಸಗದಾಗಿದೆಲ್ಲ. ನಿಂಗೊಂದು ವಿಷಯ ಗೊತ್ತಾ? ಈ ಡಾಕ್ಟ್ರು ಪೇಷಂಟ್ ಹೊಟ್ಟೆ ಕೊಯ್ತಾ ಇದ್ರು. ಪೇಷಂಟ್ ಅಮ್ಮ ಅಪ್ಪ ಅಂತ ಯಾಕೆ ಕೂಗಲ್ಲ ಹೇಳೋ? ಅದು ಡಾಕ್ಟ್ರು ಮೇಲಿರೋ ನಂಬಿಕೆ ಸರ್. ಅಲ್ಲ ಕಣೋ, ಮತ್ಪರ ಇಂಜೆಕ್ಷನ್ ಕೊಟ್ಟಿರ್ತೀವಿ ಅದಕ್ಕೆ. ಇಷ್ಟು ದೊಡ್ಡ ಹಾಸ್ಪಿಟ್ಲ್ ಕಟ್ಟಿದೀವಿ, ಕಸ್ಟಮರ್ ಬರ್ತಾರ ಇಲ್ವಾ? ಖಂಡಿತ ಬರ್ತಾರ. ಒಂದ್ಸರಿ ಕಸ್ಟಮರ್ ಕರಿ. ಅಣ್ಣ ಅಕ್ಕಯ್ಯ, ಹೊಟ್ಟೆ ನೋವು, ಕಾಲ್ ನೋವು, ತಲೆ ನೋವು, ಮೂಗ್ ನೋವು, ಏನೇ ಕೇಳಿ 10 ರೂಪಾಯಿ ರೆಡಿ ಮಾಡ್ಬಿಡ್ತೀನಿ. 10 ಕಸ್ಟಮರ್ ಕರಿ ಅಂದಿದ್ದಲ್ಲ, ನನ್ ಪೇಷಂಟ್ ಕರಿ ಅಂದಿದ್ದು. ನೀವೇನ್ ಸಂತೆಲ್ ಈರುಳ್ಳಿ ಮಾಡ್ದಂಗ್ ಮಾಡ್ತಾವನಲ್ಲ. ಕಸ್ಟಮರ್ ಅಂದ್ರೆ ಪ್ರೀತಿ ಇರ್ಬೇಕು ಕಣ. ಪ್ರೀತಿ ಇಟ್ಟು ಕರಿಬೇಕು. ಪೇಷಂಟ್ ಅಂದ್ರೆ ಪ್ರೀತಿ ಇರ್ಬೇಕು. ಹಾಗೆ ಅಯ್ಯೋ ಬದ್ಲೇ ಹೇಳೋದಲ್ವ ಇದಾ? ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಐ ಲವ್ ಯು, ಪ್ಲೀಸ್ ಕಮ್ ಟು ಮೈ ಹಾಸ್ಪಿಟಲ್ ಅಂಡ್ ಆಪರೇಷನ್. ಓಕೆ ಓಕೆ, ಅವ್ರ ಕಡೆ ಮೇಡಮ್. ಓಕೆ, ನೀವು ಕಂಪ್ಲೀಸ್ ಪ್ಲೀಸ್. ಅವ್ರನ್ನ ಕರಿ. ಮೇಡಮ್, ಪ್ರೀತಿ ಅಂದ್ರೆ ಅದಲ್ಲ. ಅವರು ಆರೋಗ್ಯ ಸರಿ ಇರಲ್ಲ, ಆರೋಗ್ಯ ಒಂದ್ ಸ್ವಲ್ಪ ನೋವಲ್ಲಿ ಇರ್ತಾರೆ. ನೋವು, ಸಂಕಟ, ಫೀಲಿಂಗ್. ಮೇಡಮ್, ನಿಮ್ ಕಾಲ್ ಕಟ್ಕೊತೀರಿ, ಏನಾರ ಹೊಟ್ಟೆ ಬರ್ಸ್ಕೊ ಹಾಸ್ಪಿಟಲ್. ಏನ್ ಇವ್ರು ಸತ್ತೋಗಿರಿ ಇಲ್ಲಿ ಅಂತ ಅಳ್ತವ್ನೆ. ಇವ್ರ ತಂದೆ ತಾಯಿ ತರ ಕಣ. ನಿಮ್ ಬಚ್ಚ ಹೇಳ್ಬೇಕು ತಂದೆ ತಾಯಿ ಅಂತ. ನೋಡಿ ಈಗ ನಾ ಕರಿತೀನಿ. ತಂದೆ ಮುಚ್ಕೊಂಡಿದ್ರೆ ಸಾಕು, ಅವ್ರ ಪಾಡಿಗೆ ಅವ್ರು ಬರ್ತಾರೆ, ನಮ್ ಪಾಡಿ ನಾವು ಕೆಲಸ ಮಾಡಲ್ಲ. ಸರಿ, ಓಕೆನಾ? ನಿಧಾನ ಕಣಪ್ಪ. ಏನಾಯ್ತಪ್ಪ? ಹಾರ್ಟ್ ಅಟ್ಯಾಕ್ ಸರ್. ಹಾರ್ಟ್ ಅಟ್ಯಾಕ್? ಎಷ್ಟೇ ಸತಿಯಪ್ಪ? 3ನೇ ಸಲ. 3ನೇ ಸರಿ? ಹೆಂಗ್ ಬಂತು? ಹಿಂಗೆ ನಡ್ಕೊಂಡ್ ಬಂತು ಸರ್. ಹಿಂಗೆ ಬಂತ? ನಿನ್ ಮಕ್ಕೆ ಡಾಕ್ಟ್ರೆ, ಹಾರ್ಟ್ ಅಟ್ಯಾಕ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ವಾ ಡಾಕ್ಟ್ರೆ? ಈ ಹೆಂಡತಿಯರಿಂದ ನಿಮ್ಗೂ ಹೆಂಡತಿಯಿಂದಾನೆ ಬಂತ? ಏನ್ ಟೆನ್ಷನ್ ಮಾಡ್ಕೋಬೇಡ ಕಣ. ಇಂತ ಹಾರ್ಟ್ ಅಟ್ಯಾಕ್ 1000 ನೋಡಿದೀವಿ. 5 ನಿಮಿಷದಲ್ಲಿ ಆಪರೇಷನ್ ಮಾಡಿ ಬಿಸಾಕ್ತೀನಿ. ಮಲ್ಕಲ್ ಟೆನ್ಷನ್ ಆಗ್ಬೇಡ. ಕತ್ರಿತ ಬ್ರೋ. ಎಕ್ಸ್ಕ್ಯೂಸ್ ಮೀ ಡಾಕ್ಟ್ರೇ. ಯಾರು ನೀವು? ಸಕ್ಕತ್ತಾಗಿದ್ದಾಳೆ. ಜಗ್ಗಪ್ಪಂಗ್ ಒಂದ್ಸತಿ ಮುಸುಡಿ ತೋರಿಸಿದ್ರೆ ಲೈಫಲ್ಲಿ ಲವ್ ಮಾಡ್ತಿರ್ಲಿಲ್ಲ. ಏನು ಅಂದ್ರೆ ಏನೇ? ನಿಮ್ಗೊಂದ್ ವಿಷಯ ಗೊತ್ತಾ? ಏನ್ ಹೇಳು? ಆಕ್ಚುಲಿ ನ್ಯೂ ಇಯರ್ ಗೆ ಆಫರ್ ಬಿಟ್ಟಿದ್ದಾರಂತೆ. ಅದಕ್ಕೆ ನಾವಿಬ್ರು ಶಾಪಿಂಗ್ ಹೋಗಿ ಬರೋಣ ಬನ್ನಿ. ನಿಂಗ್ ತಲೆಗಿಲೆ ಕೆಟ್ಟಿದ್ದೀನಿ. ಹಾರ್ಟ್ ಆಪರೇಷನ್ ನಡೀತಾ ಇದೆ, ಶಾಪಿಂಗ್ ಮಾಡ್ತಾರೆ ಇವಾಗ ಯಾವನಾರ? ಅವನ ಹಾರ್ಟ್ ಅಲ್ಲಿ ಏನಿದೆ ಅಂತ ಗೊತ್ತು, ನನ್ನ ಹಾರ್ಟ್ ಅಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಏಯ್, ಸುಮ್ನೆ ಆಪರೇಷನ್ ಆಗಷ್ಟೊತ್ತಿಗೆ ಥಿಯೇಟ್ರಿಗೆಲ್ಲ ಬಂದು ಕಿರಿಕಿರಿ ಮಾಡ್ಬೇಡ. ಸುಮ್ನೆ ಒಳಗೊಂಟೋಗ್ಬಿಡು. ಬತ್ತಲ್ ತಡಿಯೋ. ಮಲಿಕ ನೀನು. ನಿಮ್ಗೆ ಪೇಷಂಟ್ ಇಂಪಾರ್ಟೆಂಟ್, ನಾನ್ ಇಂಪಾರ್ಟೆಂಟ್? ಏಯ್, ನೀನೇ ಇಂಪಾರ್ಟೆಂಟ್. ಏನೇ ಕಿರಿಕಿರಿ ಮಾಡ್ತಾ ಇದ್ಯಾ? ನಾನೇ ಇಂಪಾರ್ಟೆಂಟ್ ಆಗಿರ್ಬೇಕು ನಿಮ್ಗೆ. ಅದಕ್ಕೆ ಬನ್ನಿ ಶಾಪಿಂಗ್ ಹೋಗೋಣ. ನಿಮ್ ತಲೆಗೆಲ್ಲ ಕೆಟ್ಟಿದೆ. ಆಪರೇಷನ್ ನಡೀತಿದೆ, ಶಾಪಿಂಗ್ ಯಾವನ್ ಬರ್ತಾನೆ? ಮಲ್ಲಿಕಾ ತಾತ. ಕಣ್ರಿ, ಏಯ್, ಪೇಷಂಟ್ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದೆ. ನಿನ್ನ ಆಪರಿ ಬೆಂಕಿ ಸಾವು ಬದುಕಿನ ನಡುವೆ ಹೋರಾಡ್ತಿದ್ರೆ ಈ ಕಾಂಪೌಂಡರ್ ಏನ್ ಕತ್ತೆ ಕಾಯ್ತಿರ್ತಾನ? ಅವ್ನ ಆಪರೇಷನ್ ಮಾಡ್ತಾನೆ, ನೀವು ಬನ್ನಿ. ನಾನೇ ಬರ್ತೀನಿ ರೀ. ಇದೇನ್ ಲಾರಿ ಅನ್ಕೊಂಡಿದ್ಯಾ? ಡ್ರೈವರ್ ಇಲ್ಲ ಅಂತ ಕ್ಲೀನರ್ ಬಸ್ ಓಡ್ಸಕ್ಕೆ ಹೋಗೆ. ನನಗೆ ಇವಾಗ ನೀವು ಶಾಪಿಂಗ್ ಬರ್ತೀರಾ ಅಷ್ಟೇ. ಶಾಪಿಂಗು ಬರಲ್ಲ, ಎಲ್ಲಿಗೂ ಬರಲ್ಲ. ಶಾಪಿಂಗ್ ಏನೇ? ಶಾಪಿಂಗು ಅಲ್ಲಿ ಆಪರೇಷನ್ ಆಗ್ತಾ ಇದೆ. ಶಾಪಿಂಗ್ ಅಂತ ಶಾಪಿಂಗು. ನನ್ನ ಹಾರ್ಟ್ ಹಾಕೋಕಿತ್ತೋಗದೆ. ಓ ಸಾರಿ ಕಣೋ. ಇವಳು ಹೆಂಗ್ ಮಾತಾಡ್ತಾಳ ನೋಡು. ಗೊತ್ತಾಗಲ್ವ ಆಪರೇಷನ್ ಮಾಡ್ತಾ ಇದ್ದೀನಿ. ಏನ್ ಜಾಸ್ತಿ ರಕ್ತ ಮಾಡಿಕೊಂಡ್ಬಿಟ್ರೆ ಏನ್ ಮಾಡ್ತಾ ಇದ್ಲ ಸಾರ್? ಮಣ್ಣಾಗಿತ್ತಲ್ಲ, ತೊಳಿತಾ ಇದೆ. ಎಷ್ಟು ಬಿಟ್ರಲ್ಲ ಫೋರ್ಸ್ ಆಗಿ. ಇದೇನ್ ಕೋಳಿದು ಗುಂಡ್ಕಾಯಿ ಪಲ್ಯ ಮಾಡಿ ತಿನ್ಬೇಕು. ಮಣ್ಣಾದ್ರ ಮಣ್ಣಾಯ್ತು ತಬರ್ಲ ಹಿಂಗ. ಏನು ಮಾಡ್ತಿದ್ಯಾ?
ನಮ್ಮ ಅಣ್ಣಾದ್ರೂ ಪರವಾಗಿಲ್ಲ ಅಂದ್ರೆ ಅದಕ್ಕೆ ಉತ್ತಾ ಇದೆ. ಸತ್ತೋಯ್ತಂತ ಬರ್ಲ ಒಂದ್ ನಿಮಿಷ ಇರಿ. ತಾಳಿ ನಿಂಗ ಆಯ್ತಾ ಸರಿ ಸರಿ ಕೊಡಿ 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 ಬನ್ನಿ 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 ಸಾಯಿಸ್ಬಿಡ್ತೀನಿ ಇವಾಗ ಹೋಗಿ ಒಳಗಡೆ. ಮೇಡಮ್ ನಿಮಗೆ ಸೀರೆ ಜಂಪರ್ ಬೇಕಾದ್ರೆ ನಾ ಕೊಡಿಸ್ತೀನಿ. ಒಂದು 10 ನಿಮಿಷ ಆಪರೇಷನ್ ಆಗೋರ್ಗು ವೇಟ್ ಮಾಡಿ. ಒಂದ್ ನಿಮಿಷ ಇಷ್ಟುದ್ದ ಇಲ್ಲ ಎಷ್ಟೇ ನಿಗ್ರಾಡ್ತೀಯ ಅಪ್ಪ ನೀ ಸುಮ್ನೆ ಇರೋ. ಗೊತ್ತೀನಿರೇ ಮಂಜು ಏನ್ ಗೊತ್ತಾ ಡಾಕ್ಟ್ರೆ ಈ ಹೆಂಗಸ್ರು ಅಷ್ಟೆಲ್ಲ ಅವ್ರು ಏನ್ ಬೇಕು ಅದನ್ನ ಕೇಳ್ ತಗತ್ತಿದ್ರು. ಈಗ ಹಂಗಲ್ಲ ಅವ್ರಿಗೆ ಏನ್ ಬೇಕು ಅದನ್ನ ಕೈ ಹಾಕಿ ಹಿಂಗ್ ಎಳಿತಾ ಇರ್ತಾರ ಕಣ. ಏನು ಹಾರ್ಟ್ ಆಪರೇಷನ್ ಬಿಟ್ಟು ಕರಳ ಕಿತ್ರಿ ಡಾಕ್ಟ್ರೆ. ಮಿಸ್ ಆಗಿ ಕೆಳ ಕಟ್ ಮಾಡ್ಬಿಟ್ಟಿದ್ದೀರಲ್ಲ. ಇದು ಒಳ್ಳೆ ಕಾಮಿಡಿ ಕಣ. ಏನಾರ ಮಾಡೋ ಜೊತೆಗೆ ಹೆಂಗಸರು ಬಂದ್ಬಿಟ್ರೆ ಅದ್ ಏನ್ ಕಟ್ ಮಾಡ್ತೀವಿ ಅಂತಾನೆ ಗೊತ್ತಾಗಲ್ಲ. ಓ ಸಾರಿ ಕಣ ಹಿಡ್ಕೊಳ್ಳ ಇಲ್ಲೇ ಅಲ್ಲಿ ಇಟ್ಕೊಂಡು ಇಲ್ಲೇನ್ ಮಾಡ್ತಾ ಇದೀರಾ? ಈ ಹೆಂಗಸ್ರು ಹೇಗೆ ಕಣ ಏನ್ ಮಾಡಕ್ಕೂ ಬಿಡಲ್ಲ. ಮಧ್ಯ ನಂದೆಲ್ಲಿಡ್ಲಿ ಅಂತಾನೆ ಇರ್ತಾರೆ. ಕಾರ್ತಿಕ ಏನೇ ನೀನ್ ಇವಾಗ ನನ್ನ ಜೊತೆ ಶಾಪಿಂಗ್ ಬರ್ತಿದ್ಯಾ ಕೊಡು. ಎಷ್ಟೊತ್ತಿ ಕರಿಬೇಕು ನನ್ ಏನ್ಲ ಬರ್ತಿದ್ದೀರಿ ಅವಳಿಗೆ ಕಳ್ತಿಗದು ಕೊಳ್ಳಲ್ಲ ಮರ್ಯ. ನಾನು ಏನಾಗ ಅನ್ಕೊಂಬಿಟ್ಟೆ ಕಣು. ಡಾಕ್ಟ್ರೆ ಸಾರಿ ಕಣ ಹಾಕ್ತೀನಿ ಒಂದ್ ನಿಮಿಷ ಹಿಡ್ಕ. ಏನು ಶಾಪಿಂಗು ಅಂತ ಇರ್ತೀವಿ. ಒಳಗಡೆ ಹೋಗ್ತೀನಿ ನಾ ಬರಲ್ಲ ಕಣೆ. ಹೌದಾ? ಹೌದು. ಕಡೆ ಸತಿ ಕೇಳ್ತಾ ಬರ್ತೀರಾ ಇಲ್ವಾ? ಬರಲ್ಲ ಅಂದ್ರ ಮೇಲೆ ಬರಲ್ಲ. ಹೌದಾ? ಮಾಡ್ತೀನಿ ಕೊಳ್ಳ ಇಲ್ಲಿ ಹೋಯ್ತವ್ರಲ್ಲ ಡಾಕ್ಟರ್ ಅವರು. ಈಗ ಅದ್ ಹೆಂಗ್ ಆಪರೇಷನ್ ಮಾಡ್ತೀರೋ ನಾನು ನೋಡ್ತೀನಿ. ಯಾಕೆ ಲೈಟ್ ಯಾಕೆ ಆಫ್ ಮಾಡಿದ್ಯಾ? ಮತ್ತೆ ನಿಮ್ಗೆ ನನಗಿಂತ ಪೇಷಂಟ್ ಇಂಪಾರ್ಟೆಂಟ್ ಆಗ್ಬಿಟ್ಟ ಅಲ್ಲ? ಅದೇಂಗ್ ಸಾಧಿಸ್ತೀರಾ ನಾನು ನೋಡ್ತೀನಿ. ಓಕೆಲೇ ನಿನ್ ಲೈಟ್ ಇಲ್ಲ ಅಂದ್ರೆ ನನ್ಗೆ ಆಪರೇಷನ್ ಮಾಡಕ್ಕೆ ಬರಲ್ಲ ಅನ್ಕೊಂಡಿದ್ಯಾ? ಇಂತ 1000 ಆಪರೇಷನ್ ಮಾಡಿ ಕಣೆ. ಈಗ ನೋಡ್ತಾ ಇರು ಹೆಂಗ್ ಮಾಡ್ತೀನಿ ಅಂತ. ಆಪರೇಷನ್ ಆಗಿದೆ ಲೈಟ್ ಹಾಕೆ. ನನ್ಗೆ ಹೇಳಕ್ ಗೊತ್ತವಳೆ. ಏನ್ ಮಾಡಿದೀರಾ? ನಾನು ಹೇಗೆ ನನ್ಗೇನು ಮಾಡಕ್ಕೆ ಬರಲ್ಲ ಅನ್ಕೊಂಡು. ಡಾಕ್ಟ್ರೆ ನನಗ್ ಬಿಟ್ಟು ಅವನಿಗೆ ಕುಯ್ದಿದ್ದೀರ ಡಾಕ್ಟ್ರೆ. ಮೊದ್ಲೇ ಹೇಳಕ್ ಏನಾಗಿತ್ತು? ಬಾಯಿ ಪಟ್ಟ ತೊರ್ಬಿಟ್ಟು ಹೇಳೋದ್ರು ಎಲ್ಲಿಂದ ಹೇಳ. ಓ ಇದೊಳ್ಳೆ ದೊಡ್ಡ ಕತೆ ಆಯ್ತಲ್ಲ ಈಗ. ಏನೇ ಚಾಪಿಕ್ ಒಂದ್ ನಿಮಿಷ ಇರೋ. ಮಂಜು ಈಗ ಏನ್ ನಿಂದ್ ಇವನಿಗೆ ಹಾಕ್ಬಿಟ್ಟಿದೀನಾ? ಇದ್ರಲ್ಲಿ ನಿನ್ ಕರ್ಳು ಯಾವ್ದು ಗೊತ್ತಾಗ್ತಿಲ್ಲ ಡಾಕ್ಟ್ರೆ. ಏನ್ ನಿನ್ ಕರ್ಳು ನಿಂಗೆ ಗೊತ್ತಾಯ್ತಾ ಇಲ್ವಾ? ಇಲ್ಲ ಡಾಕ್ಟ್ರೆ. ನಿಮ್ಮ ಅಪ್ಪ ಗೊತ್ತಾ? ಗೊತ್ತು ಡಾಕ್ಟ್ರೆ. ನಿಮ್ಮ ಅಮ್ಮ ಗೊತ್ತು. ಮತ್ತ ಅವ್ರೆಲ್ಲ ಗೊತ್ತು, ಕರುಳೆ ಗೊತ್ತಿಲ್ಲ ಅಂತೀಯಲ್ಲಪ್ಪ. ನನ್ ಕರ್ಳು ಗೊತ್ತಾಗ್ತಿಲ್ಲ ಡಾಕ್ಟ್ರೆ. ನೀವೇ ನೋಡಿ ಹಾಕಿ ಡಾಕ್ಟ್ರೆ. ಒಂದ್ ಕೆಲ್ಸ ಮಾಡು, ಇವಳು ಅವಾಗ್ಲಿಂದ ಶಾಪಿಂಗು ಅಂತವಳೆ. ನಾನ್ ಹಿಂಗ್ ಹೋಗ್ಬತ್ತೀನಿ. ಆ ನಿಮ್ಮಿಬ್ರಲ್ಲಿ ಯಾರ್ ಕರುಳು ಇದು ಅಂತ ಡಿಸೈಡ್ ಮಾಡ್ಕೊ ಬನ್ನಿ. ಇವ್ರೆ ಇದರಲ್ಲಿ ಕೆಟ್ಟ ಸ್ಮೆಲ್ ಯಾವ್ದು ಬರ್ತಾ ಇದೆ ನೋಡಿ. ಇದೆ ನಿಮ್ ಕರ್ಳಂಗಾದ್ರೆ ಇದನ್ನ ನಂದಂಗಾದ್ರೆ ಇರೋ ಒಂದ್ ನಿಮಿಷ ಇರೋ. ಬೇಡಪ್ಪ ನಾನು ಬೇರೆ ಡಾಕ್ಟರ್ ಹತ್ರ ಈ ಕರ್ಳು ಹಾಕಿಸ್ಕೊತೀನಿ. ಇನ್ನೇನ್ ಮಗ ಡಾಕ್ಟ್ರು ಹಾಗೆ ಬಿಟ್ಟು ನಾನು ಕರ್ಳ ನಾನೇ ಮಲ್ಕೋಬೇಕೀಗ. ನಮಸ್ಕಾರ ಸರ್. ನಮಸ್ಕಾರ. ಒಂದ್ ನಿಮಿಷ ಇಟ್ಕೊಳ್ಳಿ. 2 ಹೊಲಿಗೆ ಹಾಕಿ. ಅಯ್ಯೋ ಬೇಡ ಬಿಟ್ರಿ. ಏನ್ರಿ ನಿಮ್ದು? ಎಲ್ಲವೋ ಅಲ್ಲವಾ? ಇರಿ ಒಂದ್ ನಿಮಿಷ. ಅಲ್ಲವೋ ಎಷ್ಟ್ ದಿನದಿಂದ? 3 ದಿವಸದಿಂದ. ಏನ್ ಹೆಸರು? ಶಂಕ್ರು. ನಮ್ಮ ಆಸ್ಪತ್ರೆ ನೇಮೆ. ನಮ್ಮ ಆಸ್ಪತ್ರೆ ನೇಮ್ ಇಟ್ಕೊಂಡಿರೋದಕ್ಕೆ ನಿಮ್ಗೆ 5% ಡಿಸ್ಕೌಂಟ್ ಕಟ್ಟಿ. ಹೋಗ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ನಿಮ್ಗೇನ್ರಿ? ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಗೆ ಪ್ರಾಬ್ಲಮ್? ನನ್ನ ಹೆಸರು ಶಂಕ್ರು ಅಂತ. ನಿಮ್ಮ ಹೆಸರು ಶಂಕರ? ಅಯ್ಯೋ ನಮ್ಮ ಆಸ್ಪತ್ರೆ ನೇಮ್ ನೀವು ಇಟ್ಕೊಂಡಿರೋದಕ್ಕೆ 5% ಡಿಸ್ಕೌಂಟ್. ರೋಗ ಏನು ಬೋಗ್ಲಿ.
ಬೇಡ ಬೇಡ ಅಂದ್ರು ಬುಡ್ಡಿ ಮಕ್ಕಳಾಗ್ತವೆ ಸರ್. ಹೇಳ್ತಾರ ಮಕ್ಕಳಾಗ್ತಾರ ಆಪರೇಷನ್. ಎಷ್ಟು ಬೇಡ ಅಂದ್ರು ಮಕ್ಕಳಾಗ್ತವೆ ಸರ್. ಸರಿ ಅಲ್ಲೋಗಿ ಕೂತ್ಕೊಳ್ಳಿ, ಡಾಕ್ಟ್ರು ಬರ್ತಾರ. ಒಂದು ನಿಮಿಷ ಇರಿ, 2 ಹೊಲಿಗೆ ಹಾಕ್ಬಿಟ್ಟೋಗಿ. ನೀವೇ ಹಾಕೋ ಹೋಗಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ಏನ್ ಪ್ರಾಬ್ಲಮ್ ನಿಮ್ದು? ನಮ್ದು ಬೇಡ ಬೇಡ ಅಂದ್ರು ಮಕ್ಕಳಾಗ್ತವೆ. ಇದು ನನ್ನ ಮುಂದೆ ಹೇಳ್ಬೇಡ, ಹೋಗಿ ನಿನ್ ಹೆಂಡತಿ ಮುಂದೆ ಹೇಳು. ನಿಮ್ದೇನ್ ಪ್ರಾಬ್ಲಮ್? ಅಲ್ಲ ನೋವು. ನಿಮ್ಗೆ ಎಲ್ಲೆಲ್ಲ ನೋವು ಬಿಡಿ. ಯಾಕಲ್ಲವ? ಲೆಗ್ ಪೀಸ್ ತಿಂದೆ ಹೋಟೆಲಲ್ಲಿ, ಅದಕ್ಕೆ ಅಲ್ಲಿ ನೋವು ಬಂದ್ಬಿಡ್ತು. ಎಲ್ಲಾದ್ರು ಲೆಗ್ ಪೀಸ್ ತಿಂದ್ರೆ ಎಲ್ಲ ಹೋಗ್ತದ? ನಾ ತಿಂದಿದ್ ನನ್ನ ಪ್ಲೇಟಿಂದ ಅಲ್ಲ, ಪಕ್ಕದಲ್ಲಿರೋ ಪ್ಲೇಟಿಂದ. ಇದಕ್ಕೆಲ್ಲ ಬರಬರೇ ಒಂದು ಚಿಕ್ಕ ಉಗುರು ಕಚ್ಚಿದ್ದಕ್ಕೆ ಎಲ್ರು ಸೇರಿಸಿ ಹೊಡೆದು ಬಿಟ್ರು ಬೇಡ. ಹೋಗಲೇ ಚಿಕ್ಕ ಉಗುರು ಕಚ್ಚಿದಕ್ಕೆ ಯಾವನಾದ್ರು ಮೈ ತುಂಬ ಬರ ಬರ್ಸ್ಬೇಕಾಗ್ತೀನಿ. ಶಂಕ್ರು ಹ್ಞೂ ಸರ್. ಮಕ್ಕಳಾಗದೆ ಇರಂಗೆ ಆಪರೇಷನ್ ಆಗ್ಬೇಕು. ಓಕೆ ಓಕೆ ಓಕೆ. ಅಲ್ಲ ಇವನಿಗೆ ಏನಾಗಿದೆ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಮಕ್ಕಳಾಗ್ದಂಗೆ ಆಪರೇಷನ್ ಮಾಡಿಸ್ಕತ್ರವನಲ್ಲ. ಶಂಕ್ರು ಅಂದ್ರೆ ನೀನೇನಪ್ಪ? ಹ್ಞೂ ಸರ್, ನಾನೇ ಸರ್. ಅಲ್ಲ ನಿಂಗೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಯೋಚನೆ ಮಾಡಿದ್ಯಾ? ಹ್ಞೂ ಸರ್. ಅಲ್ಲ ಕರೆಕ್ಟ್ ಆಗಿ ನಿರ್ಧಾರ ಮಾಡಿದ್ಯಾ? ಹ್ಞೂ ಸರ್. ಹ್ಞೂ ಸರ್. ಏನ್ ತೊಂದ್ರೆ ಇಲ್ಲ ತಾನೆ? ಏನಪ್ಪ ನಂಗೆ ಒಂದು ಅರ್ಥ ಆಯ್ತಾ ಇಲ್ಲ. ಅಲ್ಲಪ್ಪ ಇಷ್ಟು ಚಿಕ್ಕ ವಯಸ್ಸಲ್ಲೇ? ಹ್ಞೂ ಸರ್. ಅಲ್ಲ ಕಣ, ಒಂದ್ಸರಿ ತೆಗೆದ್ರೆ ಒಂದ್ಸರಿ ತೆಗೆದ್ರೆ ಇದು ಮತ್ತೆ ಬರಲ್ಲ. ಚಿಕ್ಕ ವಯಸ್ಸಲ್ಲಾಗಿದ್ರೆ ಮತ್ತೆ ಬರ್ತಿತ್ತು, ಇವಾಗ ದೊಡ್ಡನಾಗಿದ್ದೀನಲ್ಲ, ಬರಲ್ಲ. ನಾನ್ ಸರಿಯಾಗಿ ಯೋಚನೆ ಮಾಡಿ ಹೇಳ್ತಿದ್ದೀನಿ ಸರ್. ತೆಗಿರಿ. ಸರಿಯಾಗಿ ಯೋಚನೆ ಮಾಡಿ ಹೇಳ್ತಾ ಇದೀಯಾ ತೆಗಿರಿ ಅಂತವನೇ? ಸರ್. ಅಲ್ಲ ಕಣ, ಏನ್ ಪ್ರಾಬ್ಲಮ್ ಅಂತ ತೆಗಿಸ್ತಾ ಇದೀಯಾ? ಸರ್ ಮುಟ್ಟಿದ್ರೆ ನೋವಾಗುತ್ತೆ ಸರ್.